ನಾವು ಇವತ್ತು ಬರೀ 4-5 ತಿಂಗಳಲ್ಲಿ ಈ ಸರ್ಕಾರ ಬಂದ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಕೊಟ್ಟು, ನಾನು ಹೇಳಿದೆ ಎಲೆಕ್ಷನ್ ಟೈಮ್ ಬಂದಿಲ್ಲ ಭಾಷಣ ಮಾಡುವಾಗ ಹೇಳ್ತಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಹಂಗೆ ಈ ಕೈ ಅಧಿಕಾರದಲ್ಲಿದ್ದದಕ್ಕೆ ಈ 5 ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ತಾ ಇದ್ದೇವೆ. ಆದಾಯ ಪಾತಾಳಕ್ಕೆ ಹೋಗಿದೆ, ಬೆಲೆಗಳು ಗಗನಕ್ಕೆ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಇವತ್ತು ಈ 5 ಗ್ಯಾರಂಟಿಗಳನ್ನು ಕೊಟ್ಟು ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಬದುಕು, ಹೆಣ್ಣು ಕುಟುಂಬದ ಕಣ್ಣು, ಆ ತಾಯಂದಿರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲಿ, ಮನೆ ಕುಟುಂಬ ಬೆಳೆಸಲಿ, ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡ್ತಾ ಇದ್ದೀವಿ 200 ಯೂನಿಟ್ ವರೆಗೂ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಂಥ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ, ನೀವು ಕೊಟ್ಟಂತ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೈತರಿಗೆ 10 HP ವರೆಗೂ ಕೊಡ್ತೀವಿ ಅಂತ ಹೇಳಿದ್ದು. ನಿಮ್ಗೇನಾರು ಅರಿವಿದೆಯಾ? 20,000 ಕೋಟಿ ರೂಪಾಯಿ 20,000 ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿ ಬಿಲ್ಲನ್ನ ಇವತ್ತು ನಿಮ್ಮ ಬಿಲ್ಲನ್ನ ನಾವು ಸಬ್ಸಿಡಿಯಾಗಿ ನಾವು ಕೊಡ್ತಾ ಇದ್ದೇವೆ. ನಾನು ಬರೀ 200 ಯೂನಿಟ್ ಹೇಳ್ತಾ ಇಲ್ಲ, ಎಲ್ಲ ರೈತರಿಗೂ ಕೂಡ ಉಚಿತವಾಗಿ ಕೊಡ್ತಾ ಇದ್ದೀವಿ. ಅನೇಕ ರಾಜ್ಯದಲ್ಲಿ ಈ ರೀತಿ ಯೋಜನೆ ಇಲ್ಲ, ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತಿದೆ. ಒಟ್ಟಾರೆ 1,00,000 ಕೋಟಿ ರೂಪಾಯಿ ವಿವಿಧ ರೀತಿಯಲ್ಲಿ ಸಬ್ಸಿಡಿಗಳು, ಗ್ರಾಂಟ್ಗಳು, ಆ ರೀತಿ ಇವತ್ತು ಜನರ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಇವತ್ತು ನಾವು ಕೊಡ್ತಾ ಇದ್ದೇವೆ. ಆದ್ರಿಂದ ಇವತ್ತು ತಮ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಶಾಲೆಗಳು, ನಮ್ಮ ಶಾಲೆ ನಿಮ್ಗೋಸ್ಕರ ಇವತ್ತು KPSC ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲು ಹೊಸ 500 ಶಾಲೆಗಳನ್ನ ಕಟ್ಟಬೇಕು ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರು. ಓದ್ ಕ್ಯಾಬಿನೆಟ್ ನಲ್ಲಿ ಒಂದು ಐತಿಹಾಸಿಕವಾದ ತೀರ್ಮಾನ ಮಾಡಿದ್ದೇವೆ. ನಮ್ಮ ರಾಜ್ಯದಲ್ಲಿ ಸುಮಾರು 8,400 ಕೋಟಿ ರೂಪಾಯಿ CSR ಹಣ ಬರ್ತದೆ ಅನ್ನೋದು ಒಂದು ದಾಖಲೆ ಇದೆ. ಅವ್ರಿಗೆಲ್ಲ ಒಂದು ಮಾರ್ಗದರ್ಶನ ಕೊಡಬೇಕು, ಒಂದು ಮನವಿ ಮಾಡಿಕೊಡ್ಬೇಕು. ಜನರನ್ನ ಬೆಂಗಳೂರಿಗೆ ಬರೋಕ್ಕೆ, ಹುಬ್ಳಿಗೆ ಹೋಗೋಕ್ಕೆ, ಧಾರವಾಡಕ್ಕೆ ಹೋಗೋಕ್ಕೆ, ಬೆಳಗಾವಿಗೆ ಹೋಗೋಕ್ಕೆ ವಿದ್ಯುಕ್ಕೋಸ್ಕರ ತಪ್ಪಿಸ್ಬೇಕು, ವಲಸೆ ಹೋಗೋದನ್ನು ತಪ್ಪಿಸ್ಬೇಕು ಅಂತೇಳಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಉತ್ತಮವಾದಂಥ ಶಾಲೆಗಳು ಇರಬೇಕು ಅಂತೇಳಿ 3 ಪಂಚಾಯತಿ ಸೇರಿ ಸುಮಾರು 10-12 ಕೋಟಿ ರೂಪಾಯಿ ವೆಚ್ಚದ ಒಂದು ಒಳ್ಳೆ ಶಾಲೆಗಳಲ್ಲಿ ಕಟ್ಟಬೇಕು ಅಂತೇಳಿ ಅವರೆಲ್ಲರೂ ಕೂಡ ಯಾರ್ಯಾರು ಉದ್ಯಮಿಗಳಿದ್ದಾರೆ, ಬೆಂಗಳೂರಲ್ಲಿ ಕೇಂದ್ರ ಸರ್ಕಾರದವರು ಈಗಾಗಲೇ ನಮ್ಮ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ರವರು ಇದ್ದಾಗ, ಪ್ರಣಬ್ ಮುಖರ್ಜಿ ಅವರು ಇದ್ದಾಗ 2% ನಿಮ್ಮ ಆದಾಯದಲ್ಲಿ ಮೀಸಲಾಗಿಡಬೇಕು ಗ್ರಾಮೀಣ ಅಭಿವೃದ್ಧಿಗೆ ಅಂತ ಹೇಳಿ ಆದೇಶ ಮಾಡಿದ್ರು. ಆ ಪ್ರಕಾರ ನಿಮ್ಮ ಮೊದಲನೇ ಆದ್ಯತೆಯನ್ನ ಈ ಒಂದು ಹಳ್ಳಿಯ ಶಾಲೆಗಳನ್ನ ನಮ್ಮ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ, ನಿಮ್ಮೂರು ಮಕ್ಕಳಿಗೆ ಬೆಂಗಳೂರಿನಲ್ಲಿ ಯಾವ ವಿದ್ಯಾಭ್ಯಾಸ ಸಿಗ್ತದೆ ಆ ರೀತಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಈಗಲೇ ನಾವು ಮ್ಯಾನಿಫೆಸ್ಟೋಲ್ಲೂ ನಾನು ಸೇರಿಸಿದ್ದೆ, ನಮ್ಮ ಬಜೆಟ್ ಅಲ್ಲೂ ಸೇರಿಸಿದ್ದೇವೆ. ಮೊನ್ನೆ ತಾನೇ ನಾವು ಕ್ಯಾಬಿನೆಟ್ ಅಲ್ಲಿ ಈಗ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಈ ರೀತಿ ವಿದ್ಯಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನ ನಮ್ಮ ಸರ್ಕಾರ ಮಾಡಲಿಕ್ಕೆ ಇವತ್ತು ಹೊರಟಿದೆ. ಹಂಗೆ ನಮ್ಮ ಮಕ್ಕಳಿಗೆ ಡಾಕ್ಟರ್ಗಳಲ್ಲ, ಇಂಜಿನಿಯರ್ಗಳಲ್ಲ, ಲಾಯರ್ಗಳಲ್ಲ, ಎಲ್ಲ ಥರದಲ್ಲೂ ತನ್ನ ಕಾಲ ಮೇಲೆ ತಾವು ನಿಂತ್ಕೊಂಡು ಇವತ್ತು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇವತ್ತು ಅಗ್ರಿಕಲ್ಚರಿಸ್ಟ್ ನೀವೆಲ್ಲ ರೈತರಾಗಿ ಕೂಡ ಇವತ್ತು ನಿಮ್ಮದೇ ಆದಂಥ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಇವತ್ತು ಅನೇಕ ಯೋಜನೆಗಳನ್ನು ಇವತ್ತು ತಂದಿದ್ದೇವೆ. ಇಂಜಿನಿಯರ್ಗಳು, ಡಾಕ್ಟರ್ಗಳು ಯಾವ ರೀತಿ ಬದುಕ್ತಾರೋ ಅಷ್ಟೇ ನಮ್ಮ ರೈತರುಗಳು ಕೂಡ ತನ್ನ ಉದ್ಯೋಗಗಳನ್ನು ತಮ್ಮ ಊರಿನಲ್ಲಿ ಒಳ್ಳೊಳ್ಳೆ ಬೆಳೆಗಳನ್ನು ಹಾಕಿ ಬೆಳೆಗಳನ್ನು ಬೆಳಿಲಿಕ್ಕೆ ಇವತ್ತು ಅವಕಾಶ ಇದೆ. ಇವತ್ತೇನು ನೀವು ಇಲ್ಲೆಲ್ಲ ಮೆಣಸಿನಕಾಯಿ ಬೆಳೆದ್ರೆ ಏನು ನಿಮ್ಗೇನು ಕಡಿಮೆ ಬೆಲೆ ಏನು ಸಿಗೋದಿಲ್ಲ, ಒಳ್ಳೆ ಬೆಲೆನೇ ಸಿಗ್ತದೆ. ಕಬ್ಬು ಬೆಳೆದಂಥವ್ರು ನಾವು ನೋಡ್ತಾ ಇದ್ದೇವೆ. ಇವತ್ತೆಲ್ಲ ದೊಡ್ಡ ದೊಡ್ಡ ಕಾರ್ಗಳಲ್ಲೇ ಕಬ್ಬಲ್ಲಿ ಬೆಳೆದವರೆಲ್ಲ ಕೂಡ ಇವತ್ತು ವ್ಯಾಪಾರ ಮಾಡಿಕೊಂಡು ಓಡಾಡಿಕೊಂಡು ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಹಂಗೆ ರೈತರ ಆರ್ಥಿಕವಾದಂಥ ಶಕ್ತಿಯನ್ನ ತುಂಬಬೇಕು ಅಂತೇಳಿ
ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಆದ್ರಿಂದ ಇವತ್ತು ನೀವೆಲ್ಲ ಕೂಡ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಇನ್ನ ಬಹಳ ವಿಚಾರ ನಮ್ಮ ಸರ್ಕಾರದ ಅನೇಕ ಚಿಂತನೆಗಳು ಕಾರ್ಯಕ್ರಮಗಳು ಇವತ್ತು ಇದೆ. ಈಗಾಗಲೇ ನಮ್ಮ HK ಪಾಟೀಲ್ ಅವರು ಹೇಳ್ತಿದ್ದಂಗೆ ಅನೇಕ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಅವರ ಕ್ಷೇತ್ರದಲ್ಲಿ ಇವರ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಯೂನಿವರ್ಸಿಟಿನ ಅವ್ರ ಕಾಲದಲ್ಲೇ ಮಾಡ್ದು. ಇವತ್ತು ನರೇಗಾ ಆ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ಇವತ್ತು 90% ಕೊಡ್ತಾ ಇತ್ತು. ಅದ್ಯಾಕಿಂತ ಒಂದು ತೀರ್ಮಾನ ಮಾಡೋದು ನನಗೆ ಗೊತ್ತಿಲ್ಲ. 60-40 ಕಿಳಿಸಿದ್ದಾರೆ. ಅವರೇ ಏನೋ ಇದು ಕೇಳ್ತೀವಿ ಅಂತ ಹೇಳ್ತಾರೆ. ನಾನು ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನೀವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯಿತಿಗಳ ಮೆಂಬರ್ಗಳಿದ್ದೀರಿ. ಇದು BJP ಸರ್ಕಾರದಲ್ಲೂ ಈ ರಾಜ್ಯದಲ್ಲಿ ಇರುವಂಥ ರಾಜ್ಯಗಳಲ್ಲೂ ಕೂಡ ಇವತ್ತು ತಂದಿರೋಂಥ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಈ ವೇದಿಕೆಯಲ್ಲಿ ನಾನು ಇದನ್ನು ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ಇದನ್ನು ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇವತ್ತು ನಿಮಗೆ ಉದ್ಯೋಗ ಖಾತ್ರಿ ಕೊಡುವಂಥ ಒಂದು ಐತಿಹಾಸಿಕವಾದಂಥ ತೀರ್ಮಾನ ಹಿಂದೆ ಏನು ಕೊಟ್ಟವಲ್ಲ, ನಿಮ್ಮ ಬದುಕಿಗೆ ಆಹಾರ ಬದ್ಧತೆ, ಉದ್ಯೋಗ ಬದ್ಧತೆ, ಆರೋಗ್ಯ ಬದ್ಧತೆ ಇವೆಲ್ಲ ಕೂಡ ಇವತ್ತು ಯಾವ್ದಾದ್ರು ಒಂದು ಸರ್ಕಾರ ತೀರ್ಮಾನ ಮಾಡಿದ್ರೆ ಇವತ್ತು ರೈತರಿಗೆ ಭೂಮಿ ಕೊಡುವಂತ ಇದಿರ್ಬೋದು. ಇವತ್ತು ದೇವರಾಜ ಅರಸನ್ನು ಯಾಕೆ ನೆನೆಸ್ಕೊಳ್ತಾ ಇದ್ದೀವಿ? ಹುಡುಗರಿಗೆ ಭೂಮಿ ಕೊಟ್ಟರು ಅಂತೇಳಿ. ಹಂಗೆ ಇವತ್ತು ಇಂದಿರಾ ಗಾಂಧಿ ಅವ್ರು ಯಾಕೆ ನೆನೆಸ್ಕೊಳ್ತೀವಿ? ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದ್ರು ಅಂತೇಳಿ. ಹಂಗೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಈ ಬಡವರಿಗೆ ಬಿಸಿ ಊಟ ಕೊಟ್ಟಂತ ಹಿಡಿದಿರ್ಬೋದು, ಶ್ರೀಶಕ್ತಿ ಕಾರ್ಯಕ್ರಮ ಕೊಟ್ಟಂತ ಇರ್ಬೋದು, ಅನ್ನಭಾಗ್ಯ ಕೊಟ್ಟಂತ ಕಾರ್ಯಕ್ರಮ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ ಇವೆಲ್ಲ ಕೂಡ ಶಕ್ತಿ, ಇಂಥವೆಲ್ಲ ಕೂಡ ಕಾರ್ಯಕ್ರಮಗಳನ್ನು ನಿಮ್ಮ ಬದುಕಿನಲ್ಲಿ ನಿಮ್ಮ ಜೀವನವನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ನಾವೆಲ್ಲ ಕೊಟ್ಟಿದ್ದೇವೆ. ನಿಮ್ಮ ಆಶೀರ್ವಾದ ಇರಲಿ. ಮುಂದಕ್ಕೆ ಮತ್ತೆ ಈ 6 ಜನ ಉತ್ತಮವಾಗಿ ಕೆಲಸ ಮಾಡ್ತಾರಂತ ಶಾಸಕರನ್ನ ಮತ್ತೆ ವಿಧಾನಸೌಧಕ್ಕೆ ಕಳಿಸುವಂತ ಕೆಲಸವನ್ನು ತಾವೆಲ್ಲ ಸೇರಿ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.